ಅಂದರೆ ಯಾವ ಕಾಲದಲ್ಲಿ ಕೃಷ್ಣ ಹೇಳಿದ್ದು, ಯಾವಾಗ ದೇಶದಲ್ಲಿರ್ಬೋದು ಎಲ್ಲೋ ಅಧರ್ಮ ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆ ಮತ್ತೆ ಬರುತ್ತೇನೆ, ಅಂದರೆ ಈ ಕಲಿಯುಗದಲ್ಲಿ ಬರುತ್ತೇನೆ ಅಂತ ಹೇಳೋದು. ಇಂತಹ ಈ ಸಂದರ್ಭದಲ್ಲಿ ವೈದ್ಯರ ದಿನಾಚರಣೆಯನ್ನು ನಮ್ಮ SVJ ಸ್ಕೂಲಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ಬಾಳಿಕೆ ಸರ್ ಇರ್ಬೋದು, ನಮ್ಮ ಶಿವಶಕ್ತಿಯವರು ಇರ್ಬೋದು ಮಾತನಾಡುವಾಗ ಹೇಳಿದರು. ಕಾಲ್ ಬಂದು ನನಗೂ ಡಾಕ್ಟರ್ ಕರಡಿ ಸರ್ ಅವರು ಫೋನಲ್ಲಿ ಹೇಳಿದ್ರು, ಸರ್ ಹೀಗೆ ಕಾಲೇಜ್ ಸ್ಕೂಲಲ್ಲಿ ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತ. ಆದರೆ ಇಲ್ಲಿ ಬಂದಾಗ ನಾನು ಅದೇನಂತಾರಲ್ಲ, ಒಂದು ಸಮುದ್ರಕ್ಕೆ ಒಂದು ಮತ್ತೆ ನೀರು ತೆಗೆದ್ರೆ ವ್ಯತ್ಯಾಸ ಆಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ. ಯಾಕಂದರೆ ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕಿದ್ರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ, ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಶಿವಾನಂದ ಸರ್ ಅವರು, ಜೋಡಿ ಸರ್ ಅವರು ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂದರೆ, ಬರೀ ಒಂದು ಕ್ಲಾಸ್ ರೂಮ್ನಲ್ಲೇ ದೇಶವನ್ನು ಕೋಶವನ್ನು ಮಕ್ಕಳಿಗೆ ತೋರಿಸಿದ್ದಾರೆ. ಅದು ನಿಮ್ಮ ಮಾತಲ್ಲಿ, ನಿಮ್ಮ ವಿಚಾರಗಳಲ್ಲಿ, ನಿಮ್ಮ ಬಿಹೇವಿಯರಲ್ಲಿ ಕಂಡುಬರ್ತದೆ. ಅದಕ್ಕೆ ನಾನು ಮೊದಲಿಗೆ ಈ ಸ್ಕೂಲಿನ ಎಲ್ಲ ಅಧ್ಯಾಪಕ ವೃಂದಕ್ಕೆ ಹಾಗೂ ಟೀಚರ್ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ವೈದ್ಯಕೀಯ ರಂಗದಲ್ಲಿ ಬರಬೇಕಿದ್ರೆ ಯಾವ ರೀತಿ ಮಕ್ಕಳನ್ನು ತಯಾರು ಮಾಡಬೇಕು ಅದು ಹೇಳಬೇಕಂತೇಳಿ ನಾವು ನಾಲ್ಕೈದು ವಿಚಾರಗಳನ್ನು ಇಟ್ಕೊಂಡು ಬಂದ್ವಿ. ಆದರೆ ಮಕ್ಕಳು ಸ್ಕ್ರಿಪ್ಟ್ ಇರ್ಬೋದು, ಭಾಷಣ ಇರ್ಬೋದು, ಅದರಲ್ಲಿ 1961ರಲ್ಲಿ ಯಾವ ರೀತಿ ಈ ಒಂದು ವೈದ್ಯಕೀಯ ದಿನಾಚರಣೆಯನ್ನು, ವೈದ್ಯರ ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ರು, ಅದು ಯಾರಿಗೋಸ್ಕರ ಆಯಿತು, ಡಾಕ್ಟರ್ ಟಿ ಸಿ ರಾಯ್ ಅವರು ಏನಾಗಿದ್ರು, ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ರು, ಎಲ್ಲ ವಿಚಾರಗಳನ್ನ ಪಟ 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 ಹರಡು ಹುಡುಗ ಹೇಳ್ತಾ ಇದ್ದ. ರಿಯಲಿ ನಾನು ಗಾಬರಿ ಆಗ. ಯಾಕಂದರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತು ಓದಿದವರು. ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕಿದ್ರೆ ಒಂದು ಸರ್ ಮಾತಾಡೋ ಗೌರ್ಮೆಂಟ್ ಬಗ್ಗೆ ಒಂದು ವಿಷಯ ಬಂದು, ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕಿದ್ರೆ, ಸ್ಕೂಲ್ಗೆ ಹೋಗ್ಬೇಕಿದ್ರೆ ಸೀದಾ ಸ್ಕೂಲ್ ಒಳಗಡೆ ಹಾಸ್ಪಿಟಲ್ ಒಳಗಡೆ ಹೋಗ್ತಿದ್ದೆ. ಅಲ್ಲಿ ನರ್ಸ್ಗಳ ಪ್ರತಿಯೊಂದು ಪೇಷಂಟ್ಗಳಿಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಅವ್ರ ಹತ್ರ ಡಬ್ಬಿಸ್ಕೊಂಡು ಎಲ್ಲ ಪೇಷಂಟ್ಗಳಿಗೂ ಅಲ್ಲಿ ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಕೆಲವೊಂದು ಬಾರಿ ನಾವು ಈಗ ನೋಡಿದಾಗ ಡಾಕ್ಟರ್ಸ್ ಇರ್ತಿದ್ರು. ಆ ಸಂದರ್ಭದಲ್ಲಿ ಯಾವ ರೀತಿ ವೈದ್ಯರಿಗೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ, ಅವರನ್ನು ನೋಡಿದಾಗ ಸ್ಟಾಫ್ ಹೆಂಗಿರ್ತಾರೆ, ಯಾವ ರೀತಿ ಅವರಿಗೆ ಸಮಾಜದ ಬಗ್ಗೆ ನಮಸ್ಕಾರ ಮಾಡಿ ಅವರನ್ನು ದೇವರನ್ನು ಕಾಣ್ತಾರೆ. ಈ ಚಿತ್ರ ನಮ್ಮ ಕಣ್ಮುಂದೆ ಬಂದಾಗ 7ನೇ ಕ್ಲಾಸಲ್ಲಿ ನಮಗೆ ನೀವು ಪ್ರಬಂಧ ಬರೆದಿದ್ರಿ, ಅದೇ ರೀತಿ ನಾನು ಪ್ರಬಂಧ ಬರೆದಿದ್ದೆ. ನೀವೇನಾಗಲಿಕ್ಕೆ ಬಯಸ್ತೀರಿ ಅಂತ ನಾನು ಕೇಳಿದ್ದೆ. ನಾನು ವೈದ್ಯನಾಗ್ತೇನೆ ಅಂತ ನಾನು ಪ್ರಬಂಧ ಬರೆದಿದ್ದೆ. ಇವತ್ತು ನಿಮ್ಮ ಮುಂದೆ ವೈದ್ಯನಾಗಿದ್ದೆ ಅಂದರೆ ಅದರ ಹಿಂದೆ ಸಾಧನೆ, ಆ ಸಾಧನೆ ಪೂರಕವಾಗಿ ನಮ್ಮ ಇವತ್ತೇನು ಸ್ಕೂಲಲ್ಲಿ ನಿಮಗೆ ಪ್ರೇರಣಾದಾಯಕವಾಗಿ ಶಿಕ್ಷಣವನ್ನು ಮಾಡ್ತಿದ್ದಾರೆ. ನೀಟ್ ಇರ್ಬೋದು, ಯಾವ ರೀತಿ ಕೋಚಿಂಗ್ ಇದೆ, ಯಾವ ರೀತಿ ಅದಕ್ಕೆ ಅಪ್ಡೇಟ್ ಆಗಬೇಕು, ಒಂದು ಡಿಟೇಲ್ಸ್ ಆಗಿ ಶಿವಾನಂದ ಸರ್ ಅವರು ನಿಮಗೆ ಭಾಳ, ಅವರು ಟೀಚರ್ಸ್ ಭಾಳ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಈ ರೀತಿ ಯಾವುದೇ ನಾವು ವೈದ್ಯನಾಗಬೇಕಿದ್ರೆ ಮೊದಲು ಪ್ರಯತ್ನ, ಸತತ ಪ್ರಯತ್ನ, ವಿದ್ಯಾಭ್ಯಾಸ, ಟೀಚರ್ಗಳನ್ನು ಕೇಳ್ತಾ ಇರಬೇಕು. ಒಂದು ತಿಂಗಳು ನಾನು ಒಬ್ಸರ್ವ್ ಮಾಡಿದ್ದೆ. ನಾವು ಪ್ರತಿಯೊಂದು ಸ್ಕೂಲು ಕಾಲೇಜಲ್ಲಿ ಅಡ್ಡಾಡುವಾಗ ನಾವು 2 ನಿಮಿಷ ಆ ಕಡೆ ನೋಡಿದರೆ ಕನಿಷ್ಠ 2-3 ಮಕ್ಕಳ ಕಡೆ ಮೊಬೈಲನ್ನು ನಾವು ನೋಡ್ತೇವೆ. ಆದರೆ ಇಲ್ಲ, ಒಂದು ಮಕ್ಕಳ ಕಡೆಯಿಂದ ಟೀಚರ್ಸ್ ಕಡೆಯೂ ಮೊಬೈಲ್ ಇಲ್ಲ. ಅದು ನನಗೆ ಭಾಳ ವಿಶೇಷ. ಇಂಥ ಆಧುನಿಕ ಯುಗದಲ್ಲಿ ಮಕ್ಕಳು ಯಾವ ರೀತಿ ಅಂದರೆ, ಮಕ್ಕಳು ಯಾವುದರಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತದೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್. ಆದರೆ ಅದನ್ನು ಇಲ್ಲಿ ನಾನು ಒಬ್ಸರ್ವ್ ಮಾಡಿದೆ. ರಿಯಲಿ ನಾನು ನಮ್ಮ ಶಿವಾನಂದ ಸರ್ಗೆ ಹಾಗೂ ಅವರ ಹಿರಿಯರಿದ್ದಾರೆ ಯಾವ ರೀತಿ ಮಕ್ಕಳನ್ನು ಬೆಳೆಸಿ ಒಂದು ಸಮಾಜಕ್ಕೆ ಮಾದರಿಯಾದ ಸ್ಕೂಲನ್ನು ಕೊಡ್ತಾ ಇದ್ದಾರೆ. ರಿಯಲಿ ವಂಡರ್ಫುಲ್. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮ ಈ ಕುಂದಗೋಳ ಗ್ರಾಮದಲ್ಲಿ
ಹಿರೇಕೂದಳದಲ್ಲಿ ನನ್ನ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಹಿರೇಕೂದಳದ ಬಸವಣ್ಣನ ಗುಡಿಯ ಹಿಂದೆ ನನ್ನ ದವಾಖಾನೆ ಇದೆ. ಈ ರೀತಿ ಪ್ರಾರಂಭವಾಗಿ ಹುಬ್ಬಳ್ಳಿಯಲ್ಲಿ ನನ್ನ ಮನೆ. ಆದರೆ ಪಶುಪತ್ಯಾಳದಲ್ಲಿ ಇಳಿದು 3 ಕಿಲೋಮೀಟರ್ ನಡೆದು ವೈದ್ಯಕೀಯ ವೃತ್ತಿ ಮಾಡಿ ಹುಬ್ಬಳ್ಳಿಗೆ ಬಂದು ನಿರುಸರ್ಜಿಸಿ ನಾವು ಅಸಿಸ್ಟ್ ಮಾಡ್ತಾ ಇದ್ವಿ. ಇದೆಲ್ಲ ನಮ್ಮ ಪ್ರಭಾಕರ್ ಡಾಕ್ಟರ್ ಬರ್ತದೆ. ಅವರು ಆ ಟೈಮಲ್ಲಿ ಡಾಕ್ಟರ್ ಭಾಸ್ಕರ್ ಅವರನ್ನ ಬೆಳೆಸಿದ್ರು. ಈ ರೀತಿ ಬಹಳಷ್ಟು ನಮ್ಮ ವೈದ್ಯಕೀಯ ವೃತ್ತಿ ನಾವು ನೋಡಿದ್ವಿ. ಅಂದರೆ ಯಾಕೆ ಹೇಳ್ತಿದ್ದೀವಿ ಅಂದರೆ ನಿಮ್ಮ ಸಾಧನೆಗೆ ನಿಮ್ಮ ಟೀಚರ್ಸ್ ಕೊಡುವಂಥ ಯಾವ ರೀತಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ವಂಡರ್ಫುಲ್. ಇದು ನಾವು ಸೈಕೇಟ್ರಿಯಲ್ಲಿ ಹೇಳುವಾಗ ಮಕ್ಕಳಿಗೆ ಲಿಟಲ್ ಬಿಟ್ ಜಾಸ್ತಿ ಅನಿಸುತ್ತೆ. ಯಾಕಂದರೆ ಅವರ ಲೆವೆಲಲ್ಲಿ ನಾವು ಐಕ್ಯವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಒಂದು ಸ್ಟ್ಯಾಂಡರ್ಡೈಸೇಷನ್ ಇರುತ್ತೆ. ಐ ಥಿಂಕ್ ಸರ್ ಒಂದೊಂದು ಸರಿ ಇದರ ಬಗ್ಗೆ ಗೊತ್ತದ, ನಾವೇನೇ ಹೇಳಲ್ಲ. ಆದರೆ ಮಕ್ಕಳನ್ನ ಬೆಳವಣಿಗೆ ಅವರಿಗೆ ಬುದ್ಧಿಮಟ್ಟಕ್ಕೆ ಮೀರಿ ಬೆಳೆಸ್ತಿದ್ದೀರಲ್ಲ, ಅದಕ್ಕೆ ಹೇಳಿ ನಾನು ಧನ್ಯವಾದ ಹೇಳ್ತಿದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ಕೂಲಿನ ಎಲ್ಲ ಸಿಬ್ಬಂದಿಗಳಿಗೆ, ಪೊಲೀಸರ್ ಅವರಿಗೆ ಹಾಗೂ ಕುಂದಗೋಳ ಸುತ್ತಮುತ್ತ ಇರುವಂಥ ಎಲ್ಲ ವೈದ್ಯರಿಗೆ ಒಂದು ಕಡೆ ಕೂಡುವಂತೆ ಮಾಡಿದಂತಹ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತಾ, ವೈದ್ಯಕೀಯ ವೃತ್ತಿಯಲ್ಲಿ ನಾವು ಮುಂದುವರಿಬೇಕೆಂದರೆ ಸಣ್ಣ ಕ್ಲಿನಿಕ್ ಮಾಡ್ತೀವಿ, ಅದೇ ರೀತಿ ಪಾಲಿಕ್ಲಿನಿಕ್ ಮಾಡ್ತೀವಿ, ನರ್ಸಿಂಗ್ ಹೋಮ್ ಮಾಡ್ತೀವಿ. ಹೀಗೆ ನೀವು ಕನಸು ಕಾಣಬೇಕು. ನೀವು ನಿಮ್ಮ ಸರ್ ಏನು ಕನಸು ಕಾಣ್ತಿದ್ದಂದ್ರೆ ನನ್ನ ಸ್ಕೂಲಲ್ಲಿ ಓದಿದಂಥ ಮಕ್ಕಳು ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು. ಅದಕ್ಕಿಂತ ಮುಂದೆ ಪ್ರೆಸೆಂಟಲ್ಲಿ ನಮ್ಮ ಸದ್ಯಕ್ಕೆ ನೋಡ್ತೀವಿ AI ಇಂಜಿನಿಯರ್ಸ್ ಇರ್ಬೋದು, ಏರೋನಾಟಿಕಲ್ ಸ್ಪೆಷಲಿಸ್ಟ್ ಇರ್ಬೋದು. ಇದು ಮುಂದಿನ ಕನಸನ್ನು ನಿಮ್ಮಲ್ಲಿ ಕೊಡ್ತಾ ಇದ್ದಾರೆ. ಅವರ ಕನಸನ್ನು ನನಸು ಮಾಡುವಂಥ ರೀತಿಯಲ್ಲಿ ನೀವು ಓದಿ ಈ ಸ್ಕೂಲ್ಗೆ ಹೆಸರನ್ನು ತರಬೇಕಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮನ್ನು ವಂದಿಸಿ